ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಾನು ಮಾತಾಡೋ ಎಕ್ಸೈಟ್ಮೆಂಟ್ ಎಲ್ಲ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಇವತ್ತಿನ ಮೈನ್ ಇವೆಂಟ್ ಅಲ್ಲಿ ಏನಾಯ್ತು ಅಂತ. ದಿ ಬೆಸ್ಟ್ ಈಸ್ ಬ್ಯಾಕ್. ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನಮಗೆ ಮೈನ್ ಇವೆಂಟ್ ಅಲ್ಲಿ ನೋಡೋದಿಕ್ಕೆ ಸಿಕ್ಕಿದೆ ಗುರು. ಸಖತ್ 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 ಸೈಕು ಗೂಸ್ ಬಮ್ ಮೂಮೆಂಟ್ ಅಂತಿರಲ್ಲ, ಇವತ್ತು ಅದು ನಿಜವಾಗ್ಲೂ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ. ಒಂದ್ ಕಡೆ ಮ್ಯಾಚ್ ನೆಕ್ಸ್ಟ್ ಲೆವೆಲ್, ಎಕ್ಸ್ಟ್ರಾರ್ಡಿನರಿ ಮ್ಯಾಚ್ ಕೋಡಿ ರೋಡ್ಸ್ ಹಾಗೆ ಜಾನ್ಸಿನ್ ಅವರ ನಡುವೆ ಸೂಪರ್ ಸೀನಾ ಮತ್ತೊಮ್ಮೆ ನಮಗೆ ನೋಡೋದಿಕ್ಕೆ ಸಿಕ್ಕಿದ್ರು. ನೀವೇನಾದ್ರೂ ಜಾನ್ಸಿನ್ ಅವ್ರನ್ನ 2010ರಿಂದ 14 ನೋಡಿಲ್ಲ ಅಂದ್ರೆ ಇವತ್ತು ಈ ಒಂದು ಮ್ಯಾಚ್ ನೋಡಿ ಗೊತ್ತಾಗುತ್ತೆ ಜಾನ್ಸಿನ್ ಅವರು ತನ್ನ ಪ್ರೈಮ್ ಅಲ್ಲಿ ಯಾವ ರೀತಿ ಇದ್ರು ಅಂತ. ಬಟ್ ಜಾನ್ಸಿನ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಸೋತಾಗ್ತಾರೆ ಅಂಡ್ ಒಂದು ರೆಸ್ಪೆಕ್ಟ್ ಫುಲ್ ಮೂಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಡಬ್ಲ್ಯೂ ಅವರು ಇಲ್ಲಿ ಪಾಸಿಂಗ್ ದ ಟಾರ್ಚ್ ಮೂಮೆಂಟ್ ನ ಪ್ಲಾನ್ ಮಾಡಿದ್ರು. ಓಕೆ, ಪಾಸಿಂಗ್ ದ ಟಾರ್ಚ್ ಮೂಮೆಂಟ್ ಎಲ್ಲ ಆಯ್ತು. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ರಿಂಗ್ ನ ಲೀವ್ ಮಾಡಿ ಹೊರಟೋಗ್ತಾರೆ. ನಾನು ಅನ್ಕೊಂಡೆ ಇಷ್ಟೇನಾ ಗುರು, ಜಾನ್ಸಿನ್ ಅವರು ಒಂದು ಪ್ರೋಮೋನ ಕಟ್ ಮಾಡ್ತಾರೆ ಅಷ್ಟೇನಾ ಗುರು, ಪರವಾಗಿಲ್ಲ ಮ್ಯಾಚ್ ಮಾತ್ರ ಚೆನ್ನಾಗಿತ್ತಲ್ಲ, ಸಮ್ಮರ್ ಸ್ಲಾಮ್ ಕೂಡ ಓಕೆ ಅನ್ಕೊಂತಿದ್ದೆ. ಸಡನ್ ಆಗಿ ಗುರು ಬ್ರಾಕ್ ಲೆಸ್ನರ್ ಅವರ ಥೀಮ್ ಸಾಂಗ್ ಕೇಳೋದಕ್ಕೆ ಸಿಕ್ತು. ಯಪ್ಪ, ಶಾಕ್ 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 ಶಾಕ್. ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಫೈನಲಿ ಆಗಿದೆ. ಡಬ್ಲ್ಯೂ ಅವರು ಟೀಸರ್ಸ್ ಗಳನ್ನ ಕೊಡ್ತಾ ಇದ್ರು, ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ ಬ್ರಾಕ್ ಲೆಸ್ನರ್ ಅವರು ಬರೋ ಚಾನ್ಸಸ್ ಇದೆ ಅಂತ. ಆದ್ರೂ ಕೂಡ ನೀನು ಹೇಳಿದ್ದೇನು ಆಗಲ್ಲ ಅಂತ ಇದ್ರಿ. ಬಟ್ ಈಗ ಅವ್ರಿಗೆಲ್ಲರಿಗೂ ಕೂಡ ಆನ್ಸರ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಬ್ರಾಕ್ ಲೆಸ್ನರ್ ಹೊಸ ಲುಕ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅವ್ರನ್ನ ನೋಡ್ತಾ ಜಾನ್ಸಿನ್ ಅವರು ಶಾಕ್ ಅಲ್ಲೇ ನಿಂತ್ಕೊಬಿಡ್ತಾರೆ. ಬ್ರಾಕ್ ಲೆಸ್ನರ್ ಅವರು ಅದೇ ಕೌ ಬಾಯ್ ಗೆಟಪ್ ಅಲ್ಲಿ ಬರ್ತಾರೆ. ಸೀದಾ ರಿಂಗ್ ಒಳಗಡೆ ಬರೋದಿಲ್ಲ, ಬದಲಿಗೆ ರಿಂಗ್ ನ ರೌಂಡ್ ಆಗ್ತಾರೆ. ಅಫ್ಕೋರ್ಸ್ ನಮ್ಮ ಬೀಸ್ಟ್ ಮಾಡೋದು ಕೂಡ ಅದೇ, ಬೇಟೆ ಆಡೋದಕ್ಕಿಂತ ಮುಂಚೆ ತನ್ನ ಬೇಟೆನ ಒಂದು ರೌಂಡ್ ಸುತ್ತುತ್ತೆ. ಅದೇ ರೀತಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೂಡ ಮಾಡ್ತಾರೆ. ಅಂಡ್ ಜಾನ್ಸಿನ್ ಅವರು ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ನೋಡ್ತಾ ಇರ್ತಾರೆ. ಅಂಡ್ ಕ್ರೌಡ್ ಎಂತ ಕ್ರೌಡ್ ಗುರು. ಬ್ರಾಕ್ ಲೆಸ್ನರ್ ಅವರು ಬಂದಾಗ ಕಮೆಂಟ್ರಿ ಟೀಮ್ ರಿಯಾಕ್ಷನ್ ಕೇಳೋಣ ಅಂದ್ರೆ ಅದು ಕೇಳಿಸ್ತಾನೆ ಇರಲಿಲ್ಲ, ಆ ರೇಂಜಿಗೆ ಕ್ರೌಡ್ ನ ರಿಯಾಕ್ಷನ್ ಇತ್ತು. ಬ್ರಾಕ್ ಲೆಸ್ನರ್ ಅವರು ತನ್ನ ಕೌಬಾಯ್ ಹ್ಯಾಟ್ ನ ತೆಗಿತಾರೆ, ಸೀದಾ ರಿಂಗ್ ಒಳಗಡೆ ಹೋಗಿ ಜಾನ್ಸಿನ್ ಅವರಿಗೆ F5 ನ ಕನೆಕ್ಟ್ ಮಾಡ್ತಾರೆ ಅಂಡ್ ಅಲ್ಲಿಗೆ ನಿಂತ್ಕೋತಾರೆ ಗುರು. ಸಖತ್ 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 ಸಖತ್. ಇನ್ನು ಕೂಡ ಖುಷಿಗೆ ನನಗೆ ಏನ್ ಹೇಳ್ಬೇಕು ಅಂತಾನೆ ಆಗ್ತಾ ಇಲ್ಲ. ಎಂತ ಮೂಮೆಂಟ್ ಕೊಟ್ರು ಗುರು ಟ್ರಿಪಲ್ ಎಚ್ ಅವರು. ನಿಜವಾಗ್ಲೂ ಲಾರ್ಡ್ಸ್ ಆಫ್ ಬೆಟರ್ ಇತ್ತು ಇದು ರಸಲ್ ಮೇನಿಯಾ ಇದ್ರ ಪಕ್ಕದಲ್ಲಿ 1% ಅಲ್ಲ, ನಿಜವಾಗ್ಲೂ 1% ಇಲ್ಲ ರಸಲ್ ಮೇನಿಯಾ ಇದ್ರ ಪಕ್ಕದಲ್ಲಿ. ಸಮ್ಮರ್ ಸ್ಲಾಮ್ ಬಿಗ್ಗೆಸ್ಟ್ ಸಮ್ಮರ್ ಸ್ಲಾಮ್ ಆಗೋಯ್ತು. ಇದಕ್ಕಿಂತ ಗ್ರೇಟೆಸ್ಟ್ ಸಮ್ಮರ್ ಸ್ಲಾಮ್ ಇರಲಿಲ್ಲ, ಮುಂದೆ ಬರುತ್ತೋ ಗೊತ್ತಿಲ್ಲ. ಬಟ್ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಆಗಿದೆ ಗುರು. ಅಂಡ್ ನೆಕ್ಸ್ಟ್ ಫ್ಯೂಡ್ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ಸಿನ್ ಅವರ ನಡುವೆ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ನಂಬೋದಕ್ಕಾಗ್ತಾ ಇಲ್ಲ ಇನ್ನೂ ಕೂಡ ನನ್ನ ಕೈಗೆ. ಅಂಡ್ ಬ್ರಾಕ್ ಲೆಸ್ನರ್ ಅವರು ಜಾನ್ಸಿನ್ ಅವರಿಗೆ F5 ನ ಕನೆಕ್ಟ್ ಮಾಡ್ತಾರೆ. ಇಡೀ ಕ್ರೌಡ್ ಹುಚ್ಚರಾಗ್ಬಿಟ್ಟಿರುತ್ತೆ, ಏನ್ ನೋಡ್ತಾ ಇದೀವಿ ನಾವು ಅಂತ. ಅಂಡ್ ಬ್ರಾಕ್ ಲೆಸ್ನರ್ ಅವರು ಸೀದಾ ರಿಂಗ್ ಇಂದ ಕೆಳಗಡೆ ಇಳಿದು ತನ್ನ ಹ್ಯಾಟ್ ನ ಹಾಕೊಂಡು ಹೊರಟೋಗ್ತಾರೆ. ಅಂಡ್ ಅಲ್ಲಿಗೆ ಕ್ಯಾಮ್ರಾ ಫುಲ್ ಆಫ್ ಆಗುತ್ತೆ, ಗೊತ್ತಿಲ್ಲ ಅವರು ಎಲ್ಲಿಗೆ ಹೋದ್ರು ಅಂತ. ಏನೇ ಆಗ್ಲಿ ಗಾಯ್ಸ್, ಸೈಕ್ ಮೂಮೆಂಟು. ನಮ್ಮ ಟ್ರಿಪಲ್ ಎಚ್ ಅವರು ಹೇಳಿದ್ದನ್ನ ಮಾತನ್ನ ಇವತ್ತು ಉಳಿಸ್ಕೊಂಡಿದ್ದಾರೆ. ಸದ್ಯ ಹೇಳ್ದಂಗೆ ಇವತ್ತು ನಮ್ಮ ಟ್ರಿಪಲ್ ಎಚ್ ಅವರು ಮಾಡಿದ್ದಾರೆ, ಅದಕ್ಕಂತೂ ಅವರಿಗೆ ಹ್ಯಾಟ್ಸ್ ಆಫ್ ನ ಹೊಡಿಲೇಬೇಕು. ಸೊ ಬ್ರಾಕ್ ಲೆಸ್ನರ್ ಇಸ್ ಬ್ಯಾಕ್ ಟು WWE. ಇನ್ ಮುಂದೆ ಗಾಯ್ಸ್ WWE ಎಲ್ಲಿರುತ್ತೆ ಸ್ವಲ್ಪ ನೀವೇ ಥಿಂಕ್ ಮಾಡಿ. ಏನಾಗ್ಲಿ, ಮೊದಲು ನಿಮ್ಮ ರಿಯಾಕ್ಷನ್ ನ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೊಡಿರಿ. ನಿಜವಾಗ್ಲೂ ಎಷ್ಟು ಕಮೆಂಟ್ ಬರುತ್ತೆ ಅಂದ್ರೆ ಈ ಒಂದು ವಿಡಿಯೋಗೆ ನಾನಂತೂ ಖಂಡಿತವಾಗ್ಲೂ ನೋಡ್ಬೇಕು ಎಷ್ಟು ಕಮೆಂಟ್ ಮಾಡ್ತೀರಾ. ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗಿರೋದಕ್ಕೆ ನಿಮಗೆ ಎಷ್ಟು ಖುಷಿ ಇದೆ, ಅದೆಷ್ಟು ಕಮೆಂಟ್ ಇವತ್ತು ಈ ಒಂದು ವಿಡಿಯೋಗೆ ಬರುತ್ತೆ ಅಂತ ನಾನು ನೋಡ್ಬೇಕು. ಹಂಗೆ ವಿಡಿಯೋಗೊಂದು ಲೈಕ್ ಮಾಡಿ, ಮರಿದೆ ಲೈಕ್ ಮಾಡಿ, ಹೈಪ್ ನ ಕೊಡಿ. ಸೊ ಆದಷ್ಟು ಬೇಗ ಸಿಗ್ತೀನಿ, ರಿವ್ಯೂ ವಿಡಿಯೋನ ತಗೊಂಡ್ ಬರ್ತೀನಿ. ನಿಜವಾಗ್ಲೂ ಸೈಕ್.